ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮಾರ್ಚ್ 13, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಸೆಂಟರ್ ಅಲೌಸ್ ಸೆನ್ಸಸ್ ಸೆಲ್ಫ್ ಎನ್ಯುಮರೇಷನ್. ಈ ಒಂದು ಆರ್ಟಿಕಲ್ ಅನ್ನು ಸಿಲೆಬಸ್ ಅಲ್ಲಿ ನೋಡೋದಾದ್ರೆ GS ಪೇಪರ್ 1 ನಡಿನಲ್ಲಿ ಪಾಪ್ಯುಲೇಷನ್ ಅಂಡ್ ಅಸೋಸಿಯೇಟೆಡ್ ಇಶ್ಯೂಸ್ ಹಾಗೂ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ ನಡಿನಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದ್ರೆ, ಜನಗಣತಿ ಅಥವಾ ಸೆನ್ಸಸ್ಗೆ ಸಂಬಂಧಪಟ್ಟಂತೆ ಯೂನಿಯನ್ ಗವರ್ಮೆಂಟ್ ಅವರ ಒಂದು ಡಿಸಿಷನ್ ಅಥವಾ ಯಾವ ರೀತಿಯಾದಂಥ ಸ್ಟೆಪ್ ಅನ್ನು ತಗೋತಾ ಇದೆ, ಸದ್ಯದ ಪರಿಸ್ಥಿತಿನಲ್ಲಿ ಯಾವ ರೀತಿಯಾದಂಥ ಚೇಂಜಸ್ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹೀಗಾಗಿ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮ್ಮ ದೇಶದಲ್ಲಿ ಯಾವ ರೀತಿಯಾದಂಥ ಸೆನ್ಸಸ್ ನಡೆಯುತ್ತೆ, ಸೊ ಸೆನ್ಸಸ್ ಅಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಂತ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಅನ್ನ ಕನ್ಸಿಡರ್ ಮಾಡಬೇಕು. ಅದಕ್ಕೂ ಮುಂಚೆ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಕನ್ಸಿಡರ್ ಮಾಡೋದಾದ್ರೆ, 1990ನಲ್ಲಿ ಸೆನ್ಸಸ್ ರೂಲ್ಸ್ ಗಳನ್ನ ಫ್ರೇಮ್ ಮಾಡಲಾಗಿತ್ತು. ಈ ಒಂದು ರೂಲ್ಸ್ಗೆ ಯೂನಿಯನ್ ಗವರ್ಮೆಂಟ್ ಇವಾಗ ಅಮೆಂಡ್ಮೆಂಟ್ ಅನ್ನ ತಂದಿದೆ. ಕೆಲವೊಂದಿಷ್ಟು ಡೀಟೇಲ್ಸ್ ಗಳಲ್ಲಿ ಯಾವ ರೀತಿಯಾದಂಥ ಚೇಂಜಸ್ ಮಾಡಿದ್ದಾರೆ ಅಂತಂದ್ರೆ, ಇವಾಗ ಏನೇ ಒಂದು ಡೇಟಾವನ್ನ ಸ್ಟೋರೇಜ್ ಮಾಡಲಾಗ್ಲಿ ಅಥವಾ ಕ್ಯಾಪ್ಚರ್ ಮಾಡೋದಾಗ್ಲಿ, ಇದು ಎಲೆಕ್ಟ್ರಾನಿಕ್ ಫಾರ್ಮೆಟ್ ಅಲ್ಲಿ ಇರಬೇಕು ಅನ್ನುವಂಥದ್ದು. ಹಾಗೂ ಏನೇ ಅಪ್ಡೇಷನ್ಸ್ ಇದ್ರೂ ಸಹ ಇಲ್ಲಿ ಪ್ರಾಪರ್ ಆಗಿ ಎನೇಬಲ್ ಇರುವಂತ ಕಂಡೀಷನ್ ಇರುತ್ತೆ. ಎಲೆಕ್ಟ್ರಾನಿಕ್ ಫಾರ್ಮೆಟ್ ಇರೋದ್ರಿಂದ ಸಾಕಷ್ಟು ಚೇಂಜಸ್ ಅನ್ನ ನಾವು ಆನ್ಲೈನ್ ಮುಖಾಂತರ ಮಾಡಬಹುದು ಅನ್ನುವಂಥದ್ದನ್ನ ನೋಡ್ತಾ ಇದ್ದೀವಿ. ಹಾಗೂ ಈ ಒಂದು ಸೆನ್ಸಸ್ ಯಾವಾಗ್ಲೂ 10 ವರ್ಷಕ್ಕೆ ಒಂದ್ಸರ್ತಿ ನಡೆಯುತ್ತೆ. ಸೊ ಇದಕ್ಕೆ ಏನ್ ಹೇಳ್ತಿದೀವಿ, ಡೆಸಿನಿಯಲ್ ಅನ್ನುವಂಥ ಒಂದು ಟರ್ಮ್ ಅನ್ನು ಯೂಸ್ ಮಾಡ್ತಾ ಇದೀವಿ. ಒಂದು ಡೆಕೆಡ್ಗೆ ಒಂದ್ಸರ್ತಿ ನಾವು ಏನ್ ಮಾಡ್ತಾ ಇದೀವಿ, ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ ಅನ್ನುವಂಥದ್ದು. ಪ್ರತಿ 10 ವರ್ಷಕ್ಕೊಮ್ಮೆ ಸೆನ್ಸಸ್ ಅನ್ನ ಅಥವಾ ಜನಗಣತಿಯನ್ನ ಮಾಡಲಾಗುತ್ತೆ. ಹಾಗೂ ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದು, 2021ರ ಸೆನ್ಸಸ್ ಅನ್ನ ಫಸ್ಟ್ ಟೈಮ್ ಡಿಜಿಟಲ್ ಮೋಡ್ ಅಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಇದು ಬೋತ್ ಮೋಡ್ ಅಲ್ಲಿ ಇರುತ್ತೆ. ಅಂದ್ರೆ ನಾವು ಮೊದಲು ಏನ್ ಮಾಡ್ತಾ ಇದ್ವಲ್ಲ, ಪೇಪರ್ ಅನ್ನ ಯೂಸ್ ಮಾಡೋದ್ರ ಮುಖಾಂತರ ಕ್ವಶನರೀಸ್ ಫಾರ್ಮೆಟ್ಸ್ ಎಲ್ಲ ಇರುತ್ತಲ್ಲ, ಅದೇ ರೀತಿಯಾಗಿ ಮತ್ತು ಡಿಜಿಟಲ್ ಅನ್ನ ಇನ್ಕ್ಲೂಡ್ ಮಾಡಲಾಗಿದ್ದು, ಎರಡೂ ಫಾರ್ಮೆಟ್ ಅಲ್ಲಿ ಫಸ್ಟ್ ಟೈಮ್ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು ಜನಗಣತಿಗೆ ಸಂಬಂಧಪಟ್ಟಂತೆ ಫಸ್ಟ್ ಫೇಸು ಮತ್ತು ಸೆಕೆಂಡ್ ಫೇಸ್, ಎರಡು ಫೇಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಫೇಸ್ ಅಲ್ಲಿ ನಾವು NPR ನ ಅಪ್ಡೇಟ್ ಅನ್ನ ಮಾಡಿದ್ವಿ ಹಾಗೂ ಹೌಸಿಂಗ್ ಸೆನ್ಸಸ್ ಅನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿತ್ತು ಮತ್ತು ಹೌಸ್ ಲಿಸ್ಟಿಂಗ್ ಅನ್ನ ಮಾಡಲಾಗಿತ್ತು. ಇದು ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ, ಯಾಕೆಂದ್ರೆ ಪ್ಯಾಂಡಮಿಕ್ ನ ಸಿಚುವೇಶನ್ ಇಂದಾಗಿ ಇದೊಂದು ಶೆಡ್ಯೂಲ್ ಆಗಿರೋದು 2020ಗೆ ಆಗಿತ್ತು, ಬಟ್ ಪೋಸ್ಟ್ಪೋನ್ ಆಗಿದೆ ಅನ್ನುವಂಥದ್ದು. ಸೆಕೆಂಡ್ ಫೇಸ್ ನಡಿನಲ್ಲಿ ನಾವು ಪಾಪ್ಯುಲೇಷನ್ ಎನ್ಯುಮರೇಷನ್ ಅನ್ನ ಕನ್ಕ್ಲೂಡ್ ಆಗಬೇಕಾಗಿರೋದು 2021ರಲ್ಲಿ ಎನ್ನುವಂಥ ಒಂದು ಡೇಟಾವನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ನಮಗೆ ಯಾವ ರೀತಿಯಾದಂಥ ಸ್ಟೇಟಸ್ ಇದೆ, ಜಸ್ಟ್ ಒಪಿನಿಯನ್ ಅನ್ನ ಕೊಟ್ಟಿದ್ದಾರೆ. ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗಿರುವಂಥದ್ದಂದ್ರೆ ಪಾಪ್ಯುಲೇಷನ್ ಸೆನ್ಸಸ್ ಅಂದ್ರೆ ಏನು, ಇದಕ್ಕೆ ಸಂಬಂಧಪಟ್ಟಂತ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಅನ್ನ ನಾವು ಇವತ್ತು ಕಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ನಾವು ಪಾಪ್ಯುಲೇಷನ್ ಸೆನ್ಸಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದರ ಡೆಫಿನೇಷನ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಇವಾಗ ಒಂದು ಕಂಟ್ರಿಯಲ್ಲಿರುವಂತಹ ಒಂದು ಕಂಟ್ರಿ ಅಂತಂದರೆ ವೆಲ್ ಡಿಫೈನ್ಡ್ ಪಾರ್ಟ್ ಆಫ್ ದಿ ಕಂಟ್ರಿ ಅಥವಾ ಒಂದು ಪರ್ಟಿಕ್ಯುಲರ್ ಕಂಟ್ರಿಯಲ್ಲಿರುವಂತಹ ಪಾರ್ಟನ್ನು ನಾವು ಕನ್ಸಿಡರ್ ಮಾಡಿದಾಗ, ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಅಲ್ಲಿರುವಂತಹ ಪ್ರತಿ ಜನರ ಎಕನಾಮಿಕ್ ಸ್ಟೇಟಸ್ ಯಾವ ರೀತಿ ಆಗಿದೆ ಅಥವಾ ಅವರ ಒಂದು ಸೋಷಿಯಲ್ ಕಂಡೀಷನ್ ಯಾವ ರೀತಿ ಆಗಿದೆ ಅಥವಾ ಡೆಮೋಗ್ರಾಫಿಕ್ ಸ್ಟೇಟಸ್ ಇರ್ಬೋದು, ಎಲ್ಲ ಡೇಟಾಗಳನ್ನು ಕಲೆಕ್ಟ್ ಮಾಡೋದ್ರ ಮುಖಾಂತರ ಅಥವಾ ಅದನ್ನು ಕಂಪೈಲೇಷನ್ಸನ್ನು ಮಾಡೋದ್ರ ಮುಖಾಂತರ ಅನಲೈಸ್ ಮಾಡಿ ಇಟ್ಕೊಳ್ತಾರಲ್ಲ, ಆ ಒಂದು ಪಾಪ್ಯುಲೇಷನ್ ಸೆನ್ಸಸ್ಸನ್ನು ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ನಾವು ಡೇಟಾವನ್ನು ಥ್ರೂಔಟ್ ದಿ ಕಂಟ್ರಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಡೇಟಾ ನಮಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ, ಒಂದು ಕಂಟ್ರಿಯಲ್ಲಿರುವಂತಹ ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಇವತ್ತು ಡಿಟರ್ಮೈನ್ ಮಾಡುತ್ತೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಜನಗಣತಿ ಅಥವಾ ಸೆನ್ಸಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನುವಂಥದ್ದು. ಇದನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಅಂತಂದರೆ, 10 ವರ್ಷಕ್ಕೆ ಒಂದು ಸರ್ತಿ ಇದನ್ನು ಆಫೀಸ್ ಆಫ್ ರಿಜಿಸ್ಟರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಅವರು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನಡಿನಲ್ಲಿ ಬರ್ತಾರೆ. ಇವರು ಈ ಒಂದು ಸೆನ್ಸಸ್ ಅನ್ನ 10 ವರ್ಷಕ್ಕೆ ಒಂದು ಸರ್ತಿ ಕನೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು. ಹಾಗೂ ಕಾನ್ಸ್ಟಿಟ್ಯೂಷನಲ್ ಬ್ಯಾಕಿಂಗ್ ಯಾವ ರೀತಿಯಾಗಿದೆ, ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡುವಂತಹ ಪ್ರೊವಿಷನ್ ಅನ್ನ ನಾವು ಸೆನ್ಸಸ್ ಆಕ್ಟ್ 1948 ನಡಿನಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ಬಿಲ್ ಅನ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ಜಾರಿಗೆ ತರಲಾಗುತ್ತೆ. ಸೊ ಈ ಒಂದು ಬಿಲ್ಲನ್ನು ಪ್ರಪೋಸ್ ಮಾಡಿರುವಂಥವ್ರು ಅಂತಂದರೆ ಅಥವಾ ಈ ಬಿಲ್ಲನ್ನು ಮೂವ್ ಮಾಡಿರುವಂಥವ್ರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅನ್ನುವಂಥದ್ದು ನಮಗೆ ಕ್ಲಿಯರ್ ಇರಲಿ. ಸೊ ಈ ಒಂದು ಪಾಪ್ಯುಲೇಷನ್ ಸೆನ್ಸಸ್ ಅನ್ನೋದನ್ನು ಇವತ್ತು ನಾವು ಯಾವ ಸಬ್ಜೆಕ್ಟಲ್ಲಿ ನೋಡ್ತೀವಿ, ಸೊ 7th ಶೆಡ್ಯೂಲಲ್ಲಿರುವಂತಹ 3 ಸಬ್ಜೆಕ್ಟ್ ನಡಿನಲ್ಲಿ ನಾವು ನೋಡ್ತಾ ಇರುವಂಥದ್ದು ಅಂದರೆ ಇದನ್ನು ಯೂನಿಯನ್ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಆರ್ಟಿಕಲ್ 246 ನಡಿನಲ್ಲಿ ನಾವು ಈ ಒಂದು ಪಾಪ್ಯುಲೇಷನ್ ಸೆನ್ಸಸ್ಸನ್ನು ನೋಡ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಈ ಒಂದು ಪಾಪ್ಯುಲೇಷನ್ ಸೆನ್ಸಸ್ ಅನ್ನು ನಾವು ಕಂಡಕ್ಟ್ ಮಾಡೋದ್ರಿಂದ ಯಾವ ರೀತಿಯಾಗಿ ಸರ್ಕಾರಕ್ಕೆ ಇವತ್ತು ಬೆನಿಫಿಟ್ ಆಗುತ್ತೆ ಅಂತಂದರೆ, ಅಥವಾ ಸಿಗ್ನಿಫಿಕೆನ್ಸ್ ಏನಿದೆ ಸೆನ್ಸಸ್ ಇಂದ ಅಂತಂದರೆ, ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಭಾರತದಲ್ಲಿ ಈ ಒಂದು ಸೆನ್ಸಸ್ ಏನಿದೆಯಲ್ಲ, ಪ್ರತಿಯೊಂದು ಸಿಟಿಜನ್ಗೆ ಸಂಬಂಧಪಟ್ಟಂತ ಅಥವಾ ಒಂದು ಹೌಸ್ ಹೋಲ್ಡ್ಗೆ ಸಂಬಂಧಪಟ್ಟಂತ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಅನ್ನು ಕಂಡಕ್ಟ್ ಮಾಡೋದ್ರಿಂದ ಅಥವಾ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ಸ್ ಅನ್ನು ಹೊಂದಿರೋದ್ರಿಂದ ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಯಾವ ರೀತಿಯಾದಂತಹ ಗ್ರೋತ್ ಟ್ರೆಂಡ್ ಇದೆ ಅಥವಾ ಅಲ್ಲಿರುವಂಥ ಪಾಪ್ಯುಲೇಷನ್ಸ್ನ ಒಂದು ಪ್ರೊಜೆಕ್ಷನ್ ಏನಿದೆ ಅನ್ನೋದನ್ನ ಸರ್ಕಾರ ಈಸಿಯಾಗಿ ಇವತ್ತು ಐಡೆಂಟಿಫೈ ಮಾಡ್ಬೋದು ಅಥವಾ
ಆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ರಿಸರ್ಚ್ಗಳನ್ನು ಇವತ್ತು ಸರ್ಕಾರ ಮಾಡ್ಬೋದು. ಅಷ್ಟೇ ಅಲ್ಲದೆ ಇದೊಂದು ಗುಡ್ ಗವರ್ನೆನ್ಸ್ಗೆ ಸಾಕಷ್ಟು ಹೆಲ್ಪನ್ನು ಸರ್ಕಾರಕ್ಕೆ ಮಾಡ್ತಾ ಇದೆ. ಸೊ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಇದು ಹೆಲ್ಪ್ ಆಗುತ್ತೆ, ಹಾಗೂ ಪ್ಲಾನಿಂಗ್ ಮಾಡೋದ್ರಲ್ಲಿ, ಪಾಲಿಸಿ ಮೇಕಿಂಗಲ್ಲಿ ಇರ್ಬೋದು, ಅಥವಾ ಯಾವ ರೀತಿಯಾದಂಥ ಪ್ರೋಗ್ರಾಮನ್ನು ಪ್ರತಿಯೊಂದು ಸೆಕ್ಷನಲ್ಲಿ ತರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನುವಂಥ ಬ್ಯಾಕ್ ಬೋನನ್ನು ಅಥವಾ ಸಪೋರ್ಟನ್ನು ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಮಾಡ್ತಾ ಇದೆ ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಇವತ್ತು ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಅಥವಾ ಒಟ್ಟಾರೆಯಾಗಿ ಇವಾಗ ಪಾರ್ಲಿಮೆಂಟಲ್ಲಿ ಯಾವ ರೀತಿಯಾದಂಥ ರಿಪ್ರೆಸೆಂಟೇಷನ್ ಇದೆ, ಸೀಟ್ಸ್ ಅಲೋಕೇಶನ್ಸ್ ಮಾಡುವಾಗ ಕಾನ್ಸ್ಟಿಟ್ಯೂಯೆನ್ಸೀಸ್ನ ಒಂದು ಡಿಮಾರ್ಕೇಷನ್ ಬೇಕಾಗುತ್ತೆ. ಆವಾಗ ಈ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಈ ಒಂದು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಥವಾ ಲೋಕಲ್ ಬಾಡೀಸನ್ನು ಡಿಮಾರ್ಕೇಷನ್ ಮಾಡುವಾಗೂ ಸಹ ಈ ಒಂದು ಸೆನ್ಸಸ್ ಅನ್ನು ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು. ಹಾಗೂ ಯಾವುದೇ ಒಂದು ಪರ್ಟಿಕ್ಯುಲರ್ ಏರಿಯಾನಲ್ಲಿ ಪ್ಲಾನಿಂಗ್ನ ಮುಖಾಂತರ ಅಥವಾ ಪ್ಲಾನಿಂಗನ್ನು ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ಏರಿಯಾನಲ್ಲಿ ಇವತ್ತು ಬಿಸ್ನೆಸ್ಸನ್ನು ಸೆಟಪ್ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಯಾವ ರೀತಿಯಾಗಿ ಆ ಒಂದು ಲೋಕಲ್ ಬಾಡೀಸ್ಗೆ ಇವತ್ತು ಬೆಟರ್ ಎಕ್ಸೆಸನ್ನು ಕೊಡ್ತಾ ಇದೆ ಅಥವಾ ಬಿಸ್ನೆಸ್ಸನ್ನು ಅಲ್ಲಿ ಪ್ರಮೋಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಈ ಒಂದು ಸ್ಟ್ಯಾಟಿಸ್ಟಿಕ್ನ ಆಧಾರದ ಮೇಲೆ, ಅಲ್ಲಿರುವಂಥ ಇಕನಾಮಿಕ್ ಕಂಡೀಷನ್ನ ಮೇಲೆ, ಅಲ್ಲಿರುವಂಥ ಸೋಷಿಯಲ್ ಬ್ಯಾಕ್ಗ್ರೌಂಡ್ನ ಆಧಾರದ ಮೇಲೆ ಬಿಸ್ನೆಸ್ಸನ್ನು ಸಹ ಸೆಟಪ್ ಮಾಡ್ಬೋದಾಗಿದೆ. ಇದನ್ನು ನಾವು ಪ್ಲಾನಿಂಗ್ ನಡಿನಲ್ಲಿ ಅಗೈನ್ ಕನೆಕ್ಟ್ ಮಾಡ್ಕೋಬಹುದಾಗಿದೆ ಅನ್ನುವಂಥದ್ದು. ಸೊ ಆ ಒಂದು ಪರ್ಟಿಕ್ಯುಲರ್ ಏರಿಯಾನಲ್ಲಿ ಫೈನಾನ್ಸ್ ಕಮಿಷನ್ನು ಸಹ ಯಾವ ರೀತಿಯಾಗಿ ಗ್ರ್ಯಾಂಟ್ಸನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಪಾಪ್ಯುಲೇಷನನ್ನು ಸಹ ಕನ್ಸಿಡರ್ ಮಾಡ್ತಾರೆ. ಸೊ ಪಾಪ್ಯುಲೇಷನ್ ಫಿಗರ್ನ ಆಧಾರದ ಮೇಲೆ ಸಹ ಒಂದು ಸ್ಟೇಟ್ಗೆ ಪರ್ಟಿಕ್ಯುಲರ್ ಆಗಿ ಇವತ್ತು ಫೈನಾನ್ಸ್ ಕಮಿಷನ್ ಯಾವ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಅಮೌಂಟನ್ನು ಗ್ರ್ಯಾಂಟ್ ಮಾಡಬೇಕು ಅನ್ನುವಂಥ ಒಂದು ಕ್ರೈಟೇರಿಯಾನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ಸೊ ಇಷ್ಟು ನಮಗೆ ಸೆನ್ಸಸ್ನ ವಿಷಯವಾಗಿ ಬೇಕಾಗುತ್ತೆ. ಮತ್ತೆ ಸೆನ್ಸಸ್ನ ವಿಷಯವಾಗಿ ಆರ್ಟಿಕಲ್ಸ್ ಬಂದಾಗ ಎಡಿಷನಲ್ ಇನ್ಫಾರ್ಮೇಷನನ್ನು ನಾವು ಕನ್ಸಿಡರ್ ಮಾಡ್ತಾ ಹೋಗೋಣ. ಇಲ್ಲಿ ನಿಮಗೆ 2 ಕ್ವಶನನ್ನು ಕೇಳೋದಾದರೆ, ಫಸ್ಟ್ ಸೆನ್ಸಸ್ಸನ್ನು ಯಾವ ಇಯರಲ್ಲಿ ಕಂಡಕ್ಟ್ ಮಾಡಲಾಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ 2021 ಸೆನ್ಸಸ್ಸನ್ನು ಎಷ್ಟನೇ ಸೆನ್ಸಸ್ ಅಂತ ಕರೀಲಾಗುತ್ತೆ. ಸೊ ಇವಾಗ 2021ರಲ್ಲಿ ನಡೀತಿರುವಂಥ ಸೆನ್ಸಸ್ಸು ಎಷ್ಟನೇ ಕೌಂಟ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಹಾಗೂ ಫಸ್ಟ್ ಸೆನ್ಸಸ್ಸನ್ನು ಯಾವ ಇಯರಲ್ಲಿ ಕಂಡಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ವಿಲೇಜಸ್ ಅಲಾಂಗ್ ಚೈನಾ ಬಾರ್ಡರ್ ಟು ಓಪನ್ ಫಾರ್ ಟೂರಿಸಂ. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ಏನು ಹೇಳ್ತಾ ಇದೆ ಅಂತಂದರೆ, ಚೈನಾ ಬಾರ್ಡರ್ ರೀಸನಲ್ಲಿ ನಾವು ಹೊಸದಾಗಿ ವಿಲೇಜ್ಗಳನ್ನು ಸೆಟಪ್ ಮಾಡಬೇಕು, ಟೂರಿಸಮನ್ನು ಪ್ರಮೋಟ್ ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ಇನಿಷಿಯೇಟಿವ್ ಏನಿದೆಯಲ್ಲ, ಯೂನಿಯನ್ ಗೌರ್ಮೆಂಟ್ ಏನು ಪ್ಲಾನ್ ಮಾಡ್ತಾ ಇದೆಯಲ್ಲ ಹೊಸ ವಿಲೇಜಸ್ಗಳನ್ನು ಸೆಟಪ್ ಮಾಡಬೇಕು ಅಂತ, ಈ ಒಂದು ಇನಿಷಿಯೇಟಿವ್ ಇವತ್ತು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ನಡಿನಲ್ಲಿ ತಗೊಳ್ಳಾಗುತ್ತೆ ಅನ್ನುವಂಥದ್ದು. 2022 ಮತ್ತು 23ನೇ ಬಜೆಟ್ನಲ್ಲಿ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮನ್ನು ಅನೌನ್ಸ್ ಮಾಡಲಾಗಿತ್ತು. ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಇವತ್ತು ವಿಲೇಜನ್ನು ಸೆಟಪ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಪ್ಲಾನ್ ಆಫ್ ಆ್ಯಕ್ಷನ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರೋದಂತಂದರೆ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅಂದರೆ ಏನು ಅಂತ ಬ್ರೀಫ್ ಆಗಿ ಅರ್ಥ ಆಗಿರಬೇಕು. ಅಥವಾ ಈ ಒಂದು ಸ್ಕೀಮ್ನ ಫೀಚರ್ಸ್ ಏನಿದೆ ಅಂತಂದರೆ, ಇವಾಗ ಬಾರ್ಡರಲ್ಲಿ ಇರ್ತಕ್ಕಂಥ ಅಥವಾ ಗಡಿಯಲ್ಲಿ ಇರ್ತಕ್ಕಂಥ ವಿಲೇಜಸಲ್ಲಿ ನಾವು ಕಡಿಮೆ ಇರುವಂಥ ಪಾಪ್ಯುಲೇಷನ್ಸನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಲಿಮಿಟೆಡ್ ಕನೆಕ್ಟಿವಿಟಿಯನ್ನು ನೋಡ್ಬೋದು, ಹಾಗೂ ಕಡಿಮೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇರೋದನ್ನು ನೋಡ್ಬೋದು. ಇದರಿಂದ ಆ ಒಂದು ರೀಜನಲ್ಲಿ ಅಥವಾ ಸ್ಪೇಸ್ ಪಾಪ್ಯುಲೇಷನ್ ಇರುವಂತಹ ಬಾರ್ಡರ್ ವಿಲೇಜಸ್ಗಳಲ್ಲಿ ಡೆವಲಪ್ಮೆಂಟ್ ಕಡಿಮೆ ಇರೋದನ್ನು ಕಾಣ್ತಾ ಇದ್ವಿ. ಸೊ ಈ ಒಂದು ಡೆವಲಪ್ಮೆಂಟನ್ನು ಎನ್ಹ್ಯಾನ್ಸ್ ಮಾಡೋದ್ರ ಮುಖಾಂತರ ಅಥವಾ ಟೂರಿಸಮನ್ನು ಇಲ್ಲಿ ಪ್ರಮೋಟ್ ಮಾಡೋದಕ್ಕೋಸ್ಕರ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮನ್ನು ಅನೌನ್ಸ್ ಮಾಡಲಾಗಿದೆ. ಯಾವ ರೀತಿಯಾದಂಥ ಆ್ಯಕ್ಟಿವಿಟೀಸ್ಗಳಿರ್ತವೆ, ಮೇಜರ್ ಆಗಿ ಅಲ್ಲಿರುವಂತಹ ಕೊರತೆಯನ್ನು ಇವರು ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಸೊ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋದಾಗಲಿ ಅಥವಾ ಕನ್ಸ್ಟ್ರಕ್ಷನ್ಸ್ ಆ್ಯಕ್ಟಿವಿಟೀಸನ್ನು ಮೇಜರ್ ಆಗಿ ತರುವಂಥದ್ದು, ಹೌಸಿಂಗ್ ಇರ್ಬೋದು, ಅಥವಾ ಟೂರಿಸ್ಟ್ ಸೆಂಟರ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದಾಗಲಿ, ಮತ್ತು ರೋಡ್ ಕನೆಕ್ಟಿವಿಟಿಯನ್ನು ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಾಗಲಿ, ರಿನ್ಯೂವಬಲ್ ಎನರ್ಜಿಯನ್ನು ಅಲ್ಲಿ ತರೋದಾಗಲಿ, ಹಾಗೂ ಅಲ್ಲಿರುವಂಥ ಜನರಿಗೆ ದೂರದರ್ಶನವನ್ನು ಅಥವಾ ಎಜುಕೇಷನ್ ಚಾನಲ್ಸ್ಗಳ ಎಕ್ಸೆಸ್ಸನ್ನು ಕೊಡೋದ್ರ ಮುಖಾಂತರ ಅಲ್ಲಿರುವಂಥ ಜನರ ಒಂದು ಲೈವ್ಲಿಹುಡ್ಡನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಎಫರ್ಟ್ಸನ್ನು ಇವತ್ತು ಸರ್ಕಾರ ಮಾಡೋದಕ್ಕೋಸ್ಕರ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮನ್ನು ತರಲಾಗುತ್ತೆ ಅನ್ನುವಂಥದ್ದು. ಸೊ ಈ ಒಂದು ಪ್ರೋಗ್ರಾಮ್ನ ಮೇನ್ ಇಂಟೆನ್ಷನ್ ಏನಂತಂದರೆ, ಗಡಿ ಭಾಗದಲ್ಲಿರುವಂತಹ ವಿಲೇಜಸ್ಗಳಲ್ಲಿ ಡೆವಲಪ್ಮೆಂಟನ್ನು ತರೋದಕ್ಕೋಸ್ಕರ ಬೇಕಾಗುವಂಥ ಎಫರ್ಟ್ಸನ್ನು ಈ ಪ್ರೋಗ್ರಾಮಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಇರಲಿ. ಇನ್ನು ಮುಂದಿನ ಆರ್ಟಿಕಲ್, ಟೆಕ್ಸ್ಟೈಲ್ ಮಿನಿಸ್ಟ್ರಿ ರಿಸೀವ್ಸ್ PLI ಅಪ್ಲಿಕೇಶನ್ಸ್ ಫ್ರಮ್ 67 ಫರ್ಮ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಹಾಗೂ GS ಪೇಪರ್ 3 ನಡಿನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಲಿಬರಲೈಸೇಷನ್ ಅಲ್ಲಿ ಕನ್ಸಿಡರ್ ಮಾಡ್ಬೋದು. ಆರ್ಟಿಕಲಲ್ಲಿರುವಂತಹ ಇನ್ಫಾರ್ಮೇಷನ್ ನಮ್ಗೇನು ಹೇಳ್ತಾ ಇದೆ, ಟೆಕ್ಸ್ಟೈಲ್ ಮಿನಿಸ್ಟ್ರಿನಲ್ಲಿ ಈಗ ಸಾಕಷ್ಟು ಅಪ್ಲಿಕೇಶನ್ಸನ್ನು PLIಗೆ ಸಂಬಂಧಪಟ್ಟಂತೆ ರಿಸೀವ್ ಆಗಿರೋದನ್ನು ಮೆನ್ಷನ್ ಮಾಡಿದ್ದಾರೆ. ಆಲ್ಮೋಸ್ಟ್ 67 ಫರ್ಮ್ಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ PLI ಅಂದರೆ ಏನು ಇಂಪಾರ್ಟೆಂಟು.
ಸೊ PLI ಅಥವಾ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕು. ಇದರ ಒಂದು ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ ಅನ್ನೋದು ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿರಬೇಕು. ಈ ಒಂದು ಸ್ಕೀಮನ್ನು ಮಾರ್ಚ್ 2020ರಲ್ಲಿ ಅನೌನ್ಸ್ ಮಾಡಲಾಗಿತ್ತು ಅಥವಾ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಅನ್ನುವಂಥದ್ದು. ಇನ್ನು ಈ ಒಂದು ಪ್ರೋಗ್ರಾಮ್ನ ಏಮ್ ಅಥವಾ ಆಬ್ಜೆಕ್ಟಿವ್ ಏನಿದೆ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರನ್ನು ಬೂಸ್ಟ್ ಮಾಡೋದಕ್ಕೋಸ್ಕರ, ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಇವತ್ತು ಸಾಕಷ್ಟು ಡೆವಲಪ್ಮೆಂಟನ್ನು ತರೋದಕ್ಕೋಸ್ಕರ ಮತ್ತು ನಾವು ಬೇರೆ ಕಂಟ್ರಿಗಳಿಂದ ಇಂಪೋರ್ಟನ್ನು ಜಾಸ್ತಿ ಮಾಡ್ಕೋತಾ ಇದ್ದೀವಿ, ಈ ಒಂದು ಇಂಪೋರ್ಟ್ ಬಿಲ್ಲನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ, ಕಟ್ ಡೌನ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಅನ್ನುವಂಥದ್ದು. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಇನ್ಸೆಂಟಿವ್ಸನ್ನು ಪರ್ಟಿಕ್ಯುಲರ್ ಕಂಪನೀಸ್ಗಳಿಗೆ ಯಾವ ರೀತಿಯಾಗಿ ಕೊಡ್ತಾರೆ ಅಂತಂದರೆ, ಆ ಒಂದು ಕಂಪನಿನಲ್ಲಿ ಇವತ್ತು ಸೇಲ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅಥವಾ ಆ ಕಂಪನಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ಗಳನ್ನು ಜಾಸ್ತಿ ಅವರು ಸೇಲ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆಧಾರದ ಮೇಲೆ ಅಲ್ಲಿ ಇನ್ಸೆಂಟಿವ್ಸನ್ನು ಕೊಡಲಾಗುತ್ತೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ಭಾರತ ಇವತ್ತು ಫಾರಿನ್ ಕಂಪನೀಸ್ಗಳನ್ನು ಭಾರತದಲ್ಲಿ ಸೆಟಪ್ ಮಾಡೋದಕ್ಕೋಸ್ಕರ ಅಥವಾ ಇನ್ವೆಸ್ಟ್ಮೆಂಟನ್ನು ಬೂಸ್ಟ್ ಮಾಡೋದಕ್ಕೋಸ್ಕರ ಸಾಕಷ್ಟು ಪ್ರೋಗ್ರಾಮ್ಗಳನ್ನು ತಂದಿದೆ. ಸೊ ಇದರ ಜೊತೆಗೆ ಭಾರತ ಇವತ್ತು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗನ್ನು ಎಕ್ಸ್ಪಾಂಡ್ ಮಾಡೋದ್ರಲ್ಲಿ ಅಥವಾ ಎಕ್ಸಿಸ್ಟ್ ಆಗಿರುವಂಥ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳ ಒಂದು ಗ್ರೋತನ್ನು ಕಾಣೋದ್ರಲ್ಲಿ ಸರ್ಕಾರ ತಂದಿರುವಂಥ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಅಂತಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ ಅನ್ನುವಂಥದ್ದು. ಈ ಒಂದು ಸ್ಕೀಮ್ ನಡಿನಲ್ಲಿ ಅಪ್ರೂವಲ್ ಆಗಿರುವಂಥ ಸೆಕ್ಟರ್ಸ್ಗಳು ಯಾವ್ಯಾವ ಇದಾವೆ ಅಂತ ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಆಟೋಮೊಬೈಲ್ಸ್ ಅಪ್ರೂವಲನ್ನು ಪಡೆದಿದೆ, ಫಾರ್ಮಾಸ್ಯೂಟಿಕಲ್ಸ್ ಇರ್ಬೋದು, IT ಹಾರ್ಡ್ವೇರ್ ನೋಡ್ಬೋದು, ಮೊಬೈಲ್ ಫೋನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಕೆಲವೊಂದಿಷ್ಟು ಕೆಮಿಕಲ್ ಸೆಲ್ಸನ್ನು ಮಾಡೋದಾಗಲಿ, ಫುಡ್ ಪ್ರೊಸೆಸಿಂಗ್, ಈ ರೀತಿಯಾಗಿ ಹಲವಾರು ಸೆಕ್ಟರ್ಸ್ಗಳನ್ನು ಈ ಒಂದು ಸ್ಕೀಮ್ ನಡಿನಲ್ಲಿ ಕನ್ಸಿಡರ್ ಮಾಡಿರುವಂಥದ್ದು ಅಥವಾ ಅಪ್ರೂವಲ್ ಕೊಟ್ಟಿರೋದನ್ನು ನಾವು ನೋಡ್ಬೋದಾಗಿದೆ. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಯಾವ ರೀತಿಯಾಗಿ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಡೆವಲಪ್ಮೆಂಟನ್ನು ತರುತ್ತೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಇರಬೇಕು. ಸೊ ಈ ಒಂದು ಸ್ಕೀಮ್ನಿಂದ ಎಕ್ಸ್ಪೆಕ್ಟೆಡ್ ಬೆನಿಫಿಟ್ಸ್ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡಬೇಕು ಅಂತಂದರೆ, ಇದು ಇವತ್ತು ಇನ್ವೆಸ್ಟ್ಮೆಂಟನ್ನು ಇನ್ಕ್ರೀಸ್ ಮಾಡುತ್ತೆ ಹಾಗೂ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಹಾಗೂ ಪ್ರಯಾರಿಟಿ ಬೇಸ್ಡ್ ಮೇಲೆ ಇವತ್ತು ಇನ್ವೆಸ್ಟ್ಮೆಂಟನ್ನು ಪ್ರಮೋಟ್ ಮಾಡುತ್ತೆ. ಕೆಲವೊಂದಿಷ್ಟು ರೂರಲ್ ಏರಿಯಾಗಳನ್ನು ಕನ್ಸಿಡರ್ ಮಾಡೋದಾಗಲಿ ಅಥವಾ ಕೆಲವೊಂದಿಷ್ಟು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸನ್ನು ನೋಡೋದಾಗಲಿ, Tier 3 ಅಥವಾ Tier 4 ಟೌನ್ಸ್ಗಳಲ್ಲಿ ಇರ್ಬೋದು, ಯಾವ ರೀತಿಯಾಗಿ ನಾವು ಇನ್ಸೆಂಟಿವ್ಸ್ ಕೊಡೋದ್ರಿಂದ ಅನ್ಡೆವಲಪ್ಡ್ ಏರಿಯಾನಲ್ಲಿ ಯಾವ ರೀತಿಯಾಗಿ ನಾವು ಇನ್ವೆಸ್ಟ್ಮೆಂಟನ್ನು ಬೂಸ್ಟ್ ಮಾಡ್ಬೋದು. ಸೊ ಈ ಒಂದು ಏರಿಯಾನಲ್ಲೂ ಸಹ ಬ್ಯಾಕ್ವರ್ಡ್ನೆಸ್ಸನ್ನು ನಾವು ಕಡಿಮೆ ಮಾಡ್ಬೋದು ಅನ್ನೋದನ್ನು ಪ್ರಯಾರಿಟಿ ಬೇಸ್ಡ್ ಮೇಲೆ ಅಪ್ರೂವಲನ್ನು ಕೊಡಲಾಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೊ ಈ ಒಂದು ಸ್ಕೀಮು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿರುವಂಥ ಸ್ಟೇಟ್ಸ್ಗಳಂತಂದರೆ ಗುಜರಾತ್ ನೋಡ್ಬೋದು, ಮಹಾರಾಷ್ಟ್ರ ಇರ್ಬೋದು, ತಮಿಳುನಾಡು, ಪಂಜಾಬ್, ತೆಲಂಗಾಣ, ಈ ರೀತಿಯಾಗಿ ಹಲವಾರು ಸ್ಟೇಟ್ಗಳಲ್ಲಿ ಈ ಒಂದು ಸ್ಕೀಮ್ ಇವತ್ತು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಸನ್ರೈಸ್ ಸೆಕ್ಟರ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸನ್ರೈಸ್ ಸೆಕ್ಟರ್ ಅಂದರೆ ಏನು, ಅಥವಾ ನಾವು ಸಾಕಷ್ಟು ಬಾರಿ ಸನ್ರೈಸ್ ಇಂಡಸ್ಟ್ರಿ ಅನ್ನುವಂಥ ವರ್ಡನ್ನು ಕೇಳ್ತೀವಿ. ಇದರ ಒಂದು ಅರ್ಥ ನಮಗೆ ಗೊತ್ತಿರಬೇಕು, ಯಾಕಂದರೆ ನಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಡೈರೆಕ್ಟಾಗಿ ಕೇಳ್ಬೋದು. ಸೊ ಯಾವಾಗಲೂ ಒಂದು ಸೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಥವಾ ಒಂದು ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ತಾ ಇರುವಾಗ ಸನ್ರೈಸ್ ಅಂತ ಯೂಸ್ ಮಾಡಿರ್ತಾರಲ್ಲ, ಈ ಒಂದು ಟರ್ಮನ್ನು ನಾವು ಏನು ಹೇಳ್ಬೋದು ಅಂತಂದರೆ, ಈ ಒಂದು ಸೆಕ್ಟರ್ ಇರ್ಬೋದು ಅಥವಾ ಇಂಡಸ್ಟ್ರೀಸ್ ಇರ್ಬೋದು ಫ್ಯೂಚರ್ ಡೇಸ್ನಲ್ಲಿ ಇಂಪಾರ್ಟೆನ್ಸನ್ನು ಪಡ್ಕೋಬೋದು. ಸೊ ಇದೊಂದು ನ್ಯೂ ಸೆಕ್ಟರ್ ಆಗಿರೋದ್ರಿಂದ ಅಥವಾ ನ್ಯೂ ಇಂಡಸ್ಟ್ರೀಸ್ ಆಗಿರೋದ್ರಿಂದ ಇಲ್ಲಿ ನಾವು ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡೋದ್ರಿಂದ ಫ್ಯೂಚರ್ ಡೇಸ್ನಲ್ಲಿ ಇದು ಇಂಪಾರ್ಟೆಂಟನ್ನು ಪಡ್ಬೋದು. ಸೊ ಇದೊಂದು ಪೊಟೆನ್ಷಿಯಲ್ ಅಂತ ಹೇಳ್ಬೋದು. ಸೊ ಫ್ಯೂಚರ್ ಡೇಸಲ್ಲಿ ಇಂಪಾರ್ಟೆನ್ಸನ್ನು ಪಡೋದ್ರ ಮುಖಾಂತರ ಸಾಕಷ್ಟು ಬೆನಿಫಿಟನ್ನು ಆ ಒಂದು ಸೆಕ್ಟರಿಂದ ಪಡ್ಕೋಬೋದಾಗಿದೆ. ಫಾರ್ ಎಕ್ಸಾಂಪಲ್, ಇವಾಗ ಇಂಡಸ್ಟ್ರೀಸ್ನಲ್ಲಿ ನಾವು ಸನ್ರೈಸ್ ಇಂಡಸ್ಟ್ರೀಸ್ಗಳಂತ ಯಾವ್ಯಾವ ಇಂಡಸ್ಟ್ರೀಸ್ಗಳಿಗೆ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಹೈಡ್ರೋಜನ್ ಫ್ಯೂಯಲ್ ಪ್ರೊಡಕ್ಷನ್ ಇರ್ಬೋದು, ಅಥವಾ ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ ಇರ್ಬೋದು, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇರ್ಬೋದು, ಟೂರಿಸಮ್ ಇರ್ಬೋದು. ಸೊ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ಅದರಿಂದ ಎಕ್ಸ್ಪೆಕ್ಟೆಡ್ ರಿಸಲ್ಟನ್ನು ಅಥವಾ ಈಲ್ಡನ್ನು ಕಾಣಬಹುದಾಗಿದೆ. ಇದನ್ನು ನಾವು ಸನ್ರೈಸ್ ಇಂಡಸ್ಟ್ರೀಸ್ ಅಥವಾ ಸನ್ರೈಸ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಇದೊಂದು ಪೊಟೆನ್ಷಿಯಲ್ ಇರುವಂತಹ ಸೆಕ್ಟರ್ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ವಾಟ್ ಕಾಸಸ್ ದ ಇಂಟರಪ್ಟೆಡ್ ಸ್ಲೀಪ್ ಆಫ್ ದ ಎಲ್ಡರ್ಲಿ. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ನಾವು ಸೈನ್ಸಲ್ಲಿ ಬೇಸಿಕ್ ಸೈನ್ಸಲ್ಲಿ ಬಯಾಲಜಿಗೆ ರಿಲೇಟ್ ಆಗುವಂತೆ ಕನ್ಸಿಡರ್ ಮಾಡ್ಬೋದು. ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ಡೈರೆಕ್ಟಾಗಿ ನಾವು ಎಕ್ಸಾಮಿನೇಷನಲ್ಲಿ, KPSC ಎಕ್ಸಾಮಿನೇಷನಲ್ಲಿ ಅಥವಾ UPSC ಎಕ್ಸಾಮಿನೇಷನಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೇಳಬಹುದು. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಇನ್ಫಾರ್ಮೇಷನ್ಸನ್ನು ನೋಡಬೇಕು, ಈ ಒಂದು ಆರ್ಟಿಕಲ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಮನುಷ್ಯನ ಸ್ಲೀಪಿಂಗ್ ಪ್ಯಾಟರ್ನು
ವಯಸ್ಸಾದಂಗೆ ವೇರಿಯೇಷನ್ ಆಗುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಸ್ಲೀಪಿಂಗ್ ಪ್ಯಾಟರ್ನ್ ಅನ್ನ ಕಂಟ್ರೋಲ್ ಮಾಡುವಂತಹ ಆರ್ಗನ್ಸ್ಗಳು ಯಾವ್ಯಾವ ಇದಾವೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಎಕ್ಸಾಮಿನೇಷನ್ ಅಲ್ಲಿ ಈ ಒಂದು ಡೇಟಾನಲ್ಲಿ ಯಾವ ರೀತಿಯಾಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಅದೆಷ್ಟು ನಮಗೆ ಬೇಕಾಗಲ್ಲ. ಮೇಜರ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಈ ಒಂದು ಸ್ಲೀಪಿಂಗ್ ಪ್ಯಾಟರ್ನ್ ಅನ್ನ ಯಾವ ರೀತಿಯಾಗಿ ಕಂಟ್ರೋಲಿಂಗ್ ಸಿಸ್ಟಮ್ ಇದೆ ಅನ್ನೋದನ್ನ ನೋಡಬೇಕು. ಸೊ ಫಸ್ಟ್ ಪ್ಯಾರಾಗ್ರಾಫ್ ಅನ್ನು ನಾವು ಕನ್ಸಿಡರ್ ಮಾಡಿದಾಗ ಓಲ್ಡರ್ ಪೀಪಲ್ ಅಲ್ಲಿ ಇವತ್ತು ಸ್ಲೀಪಿಂಗ್ ಪ್ಯಾಟರ್ನ್ ಡಿಮಿನಿಷ್ ಆಗ್ತಾ ಬರ್ತಾ ಇದೆ. ಕ್ವಾಲಿಟಿ ವೈಸ್ ನೋಡಿದಾಗ, ಕ್ವಾಂಟಿಟಿ ವೈಸ್ ನೋಡಿದಾಗ ಸ್ಲೀಪ್ ಕಡಿಮೆ ಆಗ್ತಾ ಬರೋದ್ರಿಂದ ಅವರಲ್ಲಿರುವಂತಹ ಮೆಂಟಲ್ ಹೆಲ್ತ್ ಹಾಗೂ ಫಿಸಿಕಲ್ ಹೆಲ್ತ್ ಮೇಲೆ ಇವತ್ತು ಹ್ಯಾಂಪರ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಲೈಫ್ ಸ್ಪ್ಯಾನು ಸಹ ರೆಡ್ಯೂಸ್ ಆಗ್ತಾ ಇದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಸ್ಲೀಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಹಾಗೂ ಸೆಕೆಂಡ್ ಪಾಯಿಂಟ್ ನಡಿನಲ್ಲಿ ಪೈನಿಯಲ್ ಗ್ಲ್ಯಾಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಗ್ಲ್ಯಾಂಡು ನೈಟಲ್ಲಿ ಆಕ್ಟಿವ್ ಆಗಿರುತ್ತೆ. ಇದು ಯಾವ ರೀತಿಯಾದಂಥ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ ಅಂತಂದರೆ ಮೆಲಟೋನಿನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಹಾರ್ಮೋನು ಇವತ್ತು ಸ್ಲೀಪ್ ವೇಕ್ ಸೈಕಲನ್ನು ಕಂಟ್ರೋಲ್ ಮಾಡುತ್ತೆ ಅಥವಾ ರೆಗ್ಯುಲೇಷನ್ ಮಾಡುತ್ತೆ ಅನ್ನುವಂಥದ್ದು. ಸೊ ನೈಟ್ ಟೈಮಲ್ಲಿ ಮಲಗೋದ್ರ ಮುಖಾಂತರ ಈ ಒಂದು ಹಾರ್ಮೋನ್ ಆಕ್ಟಿವಿಟಿ ಹೆಚ್ಚಾಗಿರುತ್ತೆ. ಸೊ ಇದರಿಂದ ಸ್ಲೀಪಿಂಗ್ ಪ್ಯಾಟರ್ನು ಪ್ರಾಪರ್ ಆಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಹಾಗೂ ಪ್ರೊಲಾಂಗ್ಡ್ ಟೈಮಲ್ಲಿ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ತಾ ಹೋದಾಗ ಬ್ರೈನಲ್ಲಿರುವಂತಹ ನರ್ವ್ ಸೆಲ್ಸ್ಗಳು ಒಂದು ಡಿಜನರೇಷನ್ ಆಗ್ತಾ ಹೋಗುತ್ತೆ. ಸೊ ಡಿಮಿನಿಷ್ ಆಗ್ತಾ ಹೋಗುತ್ತೆ. ಇದರಿಂದ ಬ್ರೈನಲ್ಲಿರುವಂತಹ ಕೋಆರ್ಡಿನೇಷನ್ ಇರುತ್ತಲ್ಲ ಅಥವಾ ವಾಲಂಟರಿ ಮೂವ್ಮೆಂಟ್ ಕಂಟಿನ್ಯೂಸ್ ಆಗ್ತಾ ಇರೋದ್ರಿಂದ ಇದು ಅಗೇನ್ ಮತ್ತೆ ಸ್ಲೀಪ್ ಪ್ಯಾಟರ್ನ್ಗೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಬ್ರೈನಲ್ಲಿರುವಂತಹ ಇಂಪಾರ್ಟೆಂಟ್ ಸೆಂಟರ್ ಅಂತಂದರೆ ಹೈಪೋಥೆಲಾಮಸ್. ಸೊ ಹೈಪೋಥೆಲಾಮಸ್ ಅನ್ನುವಂಥದ್ದನ್ನು ನಾವು ಬ್ರೈನಲ್ಲಿ ನೋಡ್ತಾ ಇದ್ದೀವಿ. ಸೊ ಇದರ ಒಂದು ಸೈಜ್ ಎಷ್ಟಿರುತ್ತೆ ಅಂತಂದರೆ ಆಲ್ಮಂಡ್ ನೋಡ್ತೀವಲ್ಲ ಆ ಒಂದು ಶೇಪಲ್ಲಿರುವಂತಹ ಹೈಪೋಥೆಲಾಮಸ್ ಏನಿರುತ್ತಲ್ಲ ಇದು ಇವತ್ತು ವೇಕ್ಫುಲ್ನೆಸ್ಸನ್ನು ಅಥವಾ ನಮ್ಮ ಒಂದು ಫೀಡಿಂಗ್ ಬಿಹೇವಿಯರ್ ಇರ್ಬೋದು, ಲರ್ನಿಂಗು, ಸ್ಲೀಪು ಎಲ್ಲ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಇವತ್ತು ಕಂಟ್ರೋಲ್ ಮಾಡುವಂಥದ್ದು ಹೈಪೋಥೆಲಾಮಸ್. ಸೊ ಇಲ್ಲಿ ನಾವು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಪೈನಿಯಲ್ ಗ್ಲ್ಯಾಂಡ್ ಯಾವ ರೀತಿಯಾಗಿ ಮೆಲಟೋನಿನ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ, ಇನ್ನೊಂದು ಹೈಪೋಥೆಲಾಮಸ್. ಸೊ ಲ್ಯಾಟ್ರಲ್ ಹೈಪೋಥೆಲಾಮಸ್ ಇವತ್ತು ಫೀಡಿಂಗ್ ಬಿಹೇವಿಯರ್ ಇರ್ಬೋದು, ಲರ್ನಿಂಗ್, ಸ್ಲೀಪ್ ಇದರ ಬಗ್ಗೆ ಸಾಕಷ್ಟು ಫೋಕಸನ್ನು ಮಾಡುತ್ತೆ, ಕಂಟ್ರೋಲನ್ನು ಮಾಡುತ್ತೆ ಅನ್ನೋದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ಮೇಜರ್ ಆಗಿ ನಮಗೆ ಈ ಒಂದು 3 ಪಾಯಿಂಟ್ಸ್ಗಳೇನಿದಾವಲ್ಲ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಅಗ್ರಿಕಲ್ಚರ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ನೀಮ್ ಕೋಟೆಡ್ ಯೂರಿಯಾಗೆ ರಿಲೇಟೆಡ್ ಇರುವಂಥ 4 ಸ್ಟೇಟ್ಮೆಂಟನ್ನು ಕೊಡಲಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.